ಹಲೋ ಸ್ನೇಹಿತರೆ, ಇವರು 32ರ ತ್ರಿವೇಣಿ ಅಂತ ಇನ್ನೂ ಮದುವೆ ಆಗಿಲ್ಲ ಎಂದು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಅಂಡ್ ಇದೇ ರೀತಿ ಪ್ರೊಫೈಲ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವರಿಗೆ 3 ತಂಗಿಯರು ಇರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ತಂಗಿಯರ ಮದುವೆ ಆಗಿರುತ್ತೆ ಸ್ನೇಹಿತರೆ, ಆದ್ರೆ ತ್ರಿವೇಣಿ ಅವರ ಮದುವೆ ಆಗಿರೋದಿಲ್ಲ. ಮದುವೆ ಆಗೋದಕ್ಕೆ ಇನ್ನು 4 ವರ್ಷ ಬೇಕು ಎಂದು ಖುದ್ದಾಗಿ ತ್ರಿವೇಣಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮದುವೆ ಆಗುವ ತನಕ ಅಂದ್ರೆ 4 ವರ್ಷದವರೆಗೆ ಸಂಬಂಧದಲ್ಲಿ ಇರುವ ಒಂದು ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಯಾರೆಲ್ಲ ರೆಡಿ ಇದ್ರಾ ಸೊ ನಿಮ್ಮ ಅನಿಸಿಕೆ ತಿಳಿಸಿ. ಆಡ್ ಮನಿ ಟು ಪೇಜಾಪ್ ವ್ಯಾಲೆಟ್. ತಾವು ಪೇಜಾಪ್ ಈ ಒಂದು ಆಪ್ ಬಳಕೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಒಂದು ವ್ಯಾಲೆಟ್ ಅಲ್ಲಿ ಸ್ನೇಹಿತರೆ, ಪೇಜಾಪ್ ವ್ಯಾಲೆಟ್ ಅಲ್ಲಿ ತುಂಬಾ ಹಣ ತಾವು ಆಡ್ ಕೂಡ ಮಾಡಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಇಲ್ಲಿ ಇವರ ಹೇಳಿಕೆ ಏನಿದೆ ಬನ್ನಿ ತಿಳಿದುಕೊಳ್ಳೋಣ. 32 ವಯ ನಡೀತಾ ಇದೆ. ಇದುವರೆಗೂ ಒಂದು ಸಲ ಕೂಡ ಆಟ ಆಡಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಮದುವೆ ಆಗೋ ತನಕ ಯಾರ ಜೊತೆನೂ ಕೂಡ ಸೇರಬಾರದು ಎಂದು ಇವರು ನಿರ್ಧರಿಸಿದರು. ಸೊ ಆದ್ರೆ ತಂದೆ ಅವರು ಇನ್ನೂ ಮದುವೆ ಮಾಡಲು ಸಿದ್ಧ ಇಲ್ಲ. ಸೊ ಅದಕ್ಕೆ ಸ್ನೇಹಿತರೆ, ಬೇರೆ ಅವರ ಜೊತೆಗೆ ಸೇರಿ ಅಂದ್ರೆ ಮದುವೆ ಆಗೋ ತನಕ ಬೇರೆ ಅವರ ಜೊತೆಗೆ ಒಂದು ಒಳ್ಳೆಯ ಸಂಬಂಧದಲ್ಲಿ ಇರಲು ನಿರ್ಧರಿಸಿದ್ದಾರೆ. ವ್ಯಕ್ತಿ ಈ ರೀತಿ ಇರಬೇಕು ಎಂದು ಕೂಡ ಹೇಳಿದ್ದಾರೆ. ಸ್ವಲ್ಪ ದಿನಗಳವರೆಗೆ ಮಾತ್ರ ಸಂಬಂಧದಲ್ಲಿ ಇರುವಂತಹ ವ್ಯಕ್ತಿ ಆಗಿರಬೇಕು. ನಾನು ಎಷ್ಟೇ ದೂರ ಇರಲಿ ಭೇಟಿ ಆಗೋದಕ್ಕೆ ಬಳಿ ಬರುವಂತಹ ವ್ಯಕ್ತಿ ಆಗಿರಬೇಕು ಎಂದು ಹೇಳಿದ್ದಾರೆ. ಜೊತೆಗೆ 2 ದಿವಸ ಆದರೂ ಇವಳ ಜೊತೆಗೆ ಇರಬೇಕು ಎಂದು ಒಂದು ಕಂಡೀಷನ್ ಕೂಡ ಹೇಳಿದ್ದಾರೆ. ನಿಮ್ಮ ಮಾಡುವ ಸಮಯ ಸ್ನೇಹಿತರೆ ಕನಿಷ್ಠ 9 ನಿಮಿಷ ಆದರೂ ಇರಲೇಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವರು ಹೇಳಿದ ಎಲ್ಲಾ ಕ್ವಾಲಿಟಿ ಇದ್ದರೆ ಅನಿಸಿಕೆ ತಿಳಿಸಿ, ಖಂಡಿತ ಸಂಪರ್ಕಿಸುತ್ತಾರೆ. ಇವರು ಸ್ನೇಹಿತರೆ ತನ್ನ ಪೇಜಾಪ್ ಒಂದು ವ್ಯಾಲೆಟ್ ಅಲ್ಲಿ ಯಾವ ರೀತಿ ಮನಿ ಆಡ್ ಮಾಡುತ್ತಾರೆ ಬನ್ನಿ ಚರ್ಚೆ ಮಾಡೋಣ. ಓಪನ್ ಪೇಜಾಪ್ ಆಪ್, launch the page app, access wallet, navigate to the wallet or add money section in the app, choose add fund, select the option to add money to your wallet. ಮೊದಲು ಪೇಜಾಪ್ ಅಪ್ಲಿಕೇಶನ್ ಓಪನ್ ಮಾಡಿ ಆ ನಂತರ ವ್ಯಾಲೆಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ಸ್ನೇಹಿತರೆ ಚೂಸ್ ಆಡ್ ಫಂಡ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ತಾವು ಹಣ ಇಲ್ಲಿ ಆಡ್ ಮಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಸೆಲೆಕ್ಟ್ ಪೇಮೆಂಟ್ ಮೆಥಡ್, ಚೂಸ್ ಯುವರ್ ಪ್ರಿಫರ್ಡ್ ಪೇಮೆಂಟ್ ಮೆಥಡ್ ಅಂಡ್ ಎಂಟರ್ ಅಮೌಂಟ್, ಇನ್ಪುಟ್ ದ ಅಮೌಂಟ್ ಯು ವಾಂಟ್ ಟು ಆಡ್. ಆ ಪೇಮೆಂಟ್ ಮೆಥಡ್ ಸೆಲೆಕ್ಟ್ ಮಾಡಿಕೊಂಡು ಅನಂತರ ಸ್ನೇಹಿತರೆ ಅಮೌಂಟ್ ಕೂಡ ತಾವು ಮೆನ್ಷನ್ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಕೊನೆಯಲ್ಲಿ ಕನ್ಫರ್ಮ್ ಟ್ರಾನ್ಸಾಕ್ಷನ್, ಫಾಲೋ ದ ಪ್ರಾಂಪ್ಟ್ ಟು ರಿವ್ಯೂ ಅಂಡ್ ಕನ್ಫರ್ಮ್ ದ ಟ್ರಾನ್ಸಾಕ್ಷನ್ and complete a payment. Depending on the payment method you might need to authenticate the transaction. ಈ ರೀತಿ ಸ್ನೇಹಿತರೆ ಇವರು ತನ್ನ ಪೇಜಾಪ್ ಒಂದು ವ್ಯಾಲೆಟ್ ಅಲ್ಲಿ ಮನಿ ಟ್ರಾನ್ಸ್ಫರ್ ಮಾಡಿಕೊಳ್ಳೋದಾಗಿ ಮಾಹಿತಿ ಕೊಟ್ಟಿದ್ದಾರೆ.